ಆಯ್ತಾಯ್ತಾಯ್ತು. ಪೀಸಸ್ಸು ರೈಸು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಮೇಯ್ನ್ ಹೈಲೈಟೇ ಇವ್ರು ಕೊಡೋ ತಂದೂರಿ ಚಿಕನು. ಸೊ ಚಟ್ನಿಗೆ ಈ ಥರ ಅದ್ಕೊಂಡು ಚಿಯರ್ಸ್. ಇಲ್ಲ ಮೇಡಮ್ ಇದ್ದಾರೆ ಜೊತೆ, ಮೇಡಮ್ ಚಿಯರ್ಸ್ ಹೊಡಿಲಿಲ್ಲ ಅಷ್ಟೇ. ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟಿದ್ದಾರೆ, ನನಗೋಸ್ಕರ ಕಾದಿಲ್ಲ ಮೇಡಮು. ಇವ್ರದ್ದೇ ಪಾರ್ಟಿ ಹಾಲ್ ಕೂಡ ಇದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನೇ ಒಂದು ರೂಮ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಿಕಾಸ್ ನೆಕ್ಸ್ಟು ಯಾರಿಗೆ ಗೊತ್ತು ಏನಕ್ಕಾರು ಬೇಕು. ಗೈಸ್, ಬೆಂಗಳೂರಿನಲ್ಲಿ ಮಳೆ 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 ವೆದರು, ಫುಲ್ಲು ಒಳ್ಳೆ ಚಳಿ ಇದೆ ಹೊರಗಡೆ. ಸೊ ಈ ಚಳಿನಲ್ಲಿ ಒಳ್ಳೆ ನಾನ್ ವೆಜ್ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಪ್ಲ್ಯಾನ್ ಹಾಕ್ಕೊಂಡೆ. ಬಟ್ ಇವಾಗ ನಾನು ನೋ ಮೋರ್ ಸಿಂಗಲ್. ಸೊ ಹಾಗಾಗಿ ನಾನೊಬ್ಬನೇ ಹೋಗೋದಕ್ಕಾಗೋದಿಲ್ಲ, ಎಲ್ಲೋದ್ರೂ ಮೇಡಮ್ನೇ ತಗೊಂಡು ಹೋಗ್ಬೇಕು. ಹಾಗಾಗಿ ಇವತ್ತು ಮೇಡಮ್ ಜೊತೆ ತಗೊಂಡು ಹೋಗ್ಬೇಕು. ಸೊ ಅದಕ್ಕೆ ಇವತ್ತು ಮೇಡಮ್ ಜೊತೆ ನಾನು ಒಳ್ಳೆ ಬಾಡೂಟ ತಿನ್ನೋಣ ಅಂತ ಅಂದ್ಬಿಟ್ಟು, ಅದ್ರಲ್ಲೂ ಅನ್ಲಿಮಿಟೆಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಐ ಥಿಂಕ್ ಒಂದು 2-3 ಮಂತ್ಸ್ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ಬಿಟ್ಟು. ನಾನು ಮಮ್ಮಿ ಡ್ಯಾಡಿ ಎಲ್ಲ ಹೋಗಿದ್ವಿ. ಸೊ ಹಾಗಾಗಿ ಇವತ್ತು ಅದೇ ರೆಸ್ಟೋರೆಂಟ್ಗೆ ಹೋಗೋಣ. ಬಟ್ ಲಾಸ್ಟ್ ಟೈಮ್ ಹೋಗಿದ್ದು ನಾಗರಬಾವಿ ಬ್ರಾಂಚು, ಬಟ್ ಈ ಸರಿ ನಾನು ಹೋಗ್ತಿರೋದು ವಿಜಯನಗರ ಬ್ರಾಂಚು. ಸೊ ಅಲ್ಲೂ ಒಂದ್ಸರಿ ಹೋಗ್ಬಿಟ್ಟು ಟ್ರೈ ಮಾಡೋಣ ಫುಡ್ನ ಅಂತ ಅಂದ್ಕೊಂಡೆ. ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿ ಮಾಡಿದಾರಂತೆ, ಲಾಸ್ಟ್ ಟೈಮ್ ಏನಿತ್ತು ಆಫರಲ್ಲಿತ್ತು. ಸೊ ಹಾಗಾಗಿ ನಾನು ಅನ್ಲಿಮಿಟೆಡಾಗಿ ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನಬೇಕು ಅಂತ ಹೇಳಿದ್ರೆ ಇರೋದು ನನಗೆ ನನ್ನ ಪ್ರಕಾರ ನನ್ನ ಹತ್ರ ಸುತ್ತಮುತ್ತ ಅದೇ ಆಪ್ಷನು. ಸೊ ಅದಕ್ಕೋಸ್ಕರ ಮತ್ತೆ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಈಗ ನಾವು ವಿಜಯನಗರ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ರೆಡಿನಾ ಮೇಡಮ್ ಬ್ಯಾಟಿಂಗ್ ಮಾಡೋಕ್ಕೆ? ಏನು ಬ್ಯಾಟಿಂಗ್ ಮಾಡ್ತೀನಿ ನೋಡ್ತೀನಿ ಗೈಸ್. ಅನ್ಲಿಮಿಟೆಡು ಗೈಸ್. ಇವತ್ತು ಏನು ತಿಂದಾಳೆ, ಎಷ್ಟು ತಿಂತಾಳೆ ತೋರಿಸ್ತೀನಿ ಇವತ್ತು. ಹಾಂ, ಇವತ್ತು ಪೂರ್ತಿ ವಸೂಲಿ ಆಗಬೇಕು, ಓಕೆನಾ? ನಾವು ಅನ್ಲಿಮಿಟೆಡು ಏನು ಕೊಡ್ತೀವಿ ದುಡ್ಡು ವಸೂಲಿ ಆಗಬೇಕು, ಓಕೆನಾ? ವಸೂಲಿ ಆಗಿಲ್ಲ ಅಂದರೆ ಆಯ್ತು, ನಿನ್ನೆ ಕಳಿಸ್ತೀನಿ ಇಸ್ಕೊಂಬರಕ್ಕೆ, ಆಯ್ತಾ? ಇದೇ ಮಾತು. ವಾಪಸ್ ಇಸ್ಕೊಂಬರೋಣ. ನೋಡೋಣ ಗೈಸ್ ಇವತ್ತು ಎಷ್ಟು ಬ್ಯಾಟಿಂಗ್ ಮಾಡ್ತಾರೆ ಮೇಡಮು ಅಂತ ಅಂದ್ಬಿಟ್ಟು. ಸೊ ನಿಮಗೂ ಗೊತ್ತಾಗ್ಬಿಡುತ್ತೆ, ಒಂದು ಐಡಿಯಾ ಬಂದ್ಬಿಡುತ್ತೆ. ಯಾಕೆ ನಾನು ನಾನ್ ವೆಜ್ಗೆ ಅವತ್ತು ಹೊಸಕೋಟೆ ಕರ್ಕೊಂಡು ಹೋಗೋದು ಫಸ್ಟೇ ಹೇಳ್ಬಿಟ್ಟು ಕರ್ಕೊಂಡು ಹೋದೆ, ಮೇಡಮ್ ಅಷ್ಟಕ್ಕಷ್ಟೇ ತಿನ್ನೋದ್ರಲ್ಲಿ ಅಂತ ಅಂದ್ಬಿಟ್ಟು ಇವತ್ತು ಗೊತ್ತಾಗುತ್ತೆ ನಿಮಗೆ. ಅನ್ಲಿಮಿಟೆಡ್ ಎಲ್ಲ ತಂದು ಮುಂದೆ ಇಟ್ಟರು ಎಷ್ಟು ತಿಂತಾರೆ ನೋಡಿರುತ್ತೆ. ಸೊ ನೀವೇ ನಾವೆಲ್ಲ ಗೊತ್ತು ನನಗೆ ಆಲ್ರೆಡಿ ಎಷ್ಟು ತಿಂತಾರೆ, ಏನು ಮಾಡ್ತಾರೆ. ಅನ್ಲಿಮಿಟೆಡ್ ಅಂತ ವೇಸ್ಟ್ ಗೈಸ್, ಲಿಟ್ರಲಿ ವೇಸ್ಟ್. ಅನ್ಲಿಮಿಟೆಡ್ ಬಟ್ ಯಾರು ನನಗೋಸ್ಕರ ನಾನು ಹೋಗ್ತಿರೋದು. ಅನ್ಲಿಮಿಟೆಡ್ ಅಲ್ಲಿ ವರ್ತು ಅಂತ ನನಗನ್ಸುತ್ತೆ ಆ ಪ್ರೈಸ್ಗೆ. ಸೊ ಅದಕ್ಕೋಸ್ಕರ ಹೋಗ್ತಿರೋದು. ಆಯ್ತಾಯ್ತಾಯ್ತು, ಅದು ಆಯ್ತು ಆಯ್ತವೆ. ನನಗೆ ಗೊತ್ತು ಇದ್ರ ಲಿರಿಕ್ಸ್, ನನ್ನ ಫೇವ್ರೇಟ್ ಸಾಂಗ್ ಇದು. ಬಟ್ ಏನೋ ಒಂದು ಸ್ವಲ್ಪ ಮಿಸ್ ಹೊಡೆದ್ಬಿಟ್ಟು ಗೈಸ್, ಕಾನ್ಸಂಟ್ರೇಷನ್ ಇಲ್ಲೇ ಮುಂದೆ ಆಗ್ಬಿಟ್ಟು. ಒಬ್ಬ ಹೆಂಗೆ ನಗು ಮೇಡಮ್ದು. ಮಿಸ್ಟೇಕ್ ಮಾಡಿದ್ದೆ. ಇನ್ನೇನು ಮಾಡಿದ್ದೀಗ, ಟೀಸೇ ಮಾಡಿದ್ದು. ಬಂದು ರೀಚ್ ಆಗಿದ್ದೀವಿ ACK ಫ್ಯಾಮಿಲಿ ರೆಸ್ಟೋರೆಂಟ್ನ. ಇದರ ಡೀಟೇಲ್ಸು, ಲೊಕೇಶನ್ನು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಹೊರಡೋಣ, ತಿನ್ನೋಣ. ಪಟ್ಟಂತ ಬಂದಿದ್ದೆ, ನಮ್ಮ ಮುಂದೆ ಈ ಎಲೆ ಹಾಸ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ನೀರು ಹಾಕ್ಕೊಳ್ಳಿ ಮೇಡಮ್. ನಾನು ನೋಡಬೇಕು ಗೈಸ್, ಕಣ್ಣಾರೆ ನೋಡಬೇಕು ನಮ್ಮ ಮೇಡಮ್ ಎಷ್ಟು ಊಟ ಮಾಡ್ತಾರೆ ಅಂತ. ನನಗಂತೂ ಸಿಕ್ಕಾಬಟ್ಟೆ ಹೊಸ್ವಾಗ್ತಾ ಇದೆ. ಸೊ ಕಾಯ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದಕ್ಕೆ. ಅವರು ರೆಡಿಯಾಗಿದ್ದಾರೆ ಬಡ್ಸೋದಕ್ಕೆ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ ನಾನು. ಕೆಳಗಡೆನೂ ಅವ್ರದ್ದು ಡೈನಿಂಗ್ ಏರಿಯಾ ಇದೆ, ಬಟ್ ಕೆಳಗಡೆ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಜ ಬಿಜ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಸ್ಪೇಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ. ಆವಾಗಲೇ ನಾವು ಎಲೆ ಒರೆಸಿದ್ವಿ, ಓಕೆನಾ? ಈಗ ಏನು ಅನ್ನಿಸ್ತಿದೆ? ಪಟ 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 ಅಂತ ತಂದ್ಬಿಟ್ಟು ಎಲ್ಲ ಬಡಿಸ್ಬಿಟ್ರು ನಮಗೆ. ಸೊ ನನ್ನ ಮುಂದೆ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ನೋಡ್ರಿ. ಚಿಕನ್ ಬಿರಿಯಾನಿ ವಿತ್ ಪೀಸಸ್ಸು ರೈಸು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಮೇಯ್ನ್ ಹೈಲೈಟೇ ಇವ್ರು ಕೊಡೋ ತಂದೂರಿ ಚಿಕನು ಇಲ್ಲಿದೆ ನೋಡ್ರಿ. ಸೊ ತಂದೂರಿ ಚಿಕನ್ ಇರುತ್ತೆ, ಅದಾದಮೇಲೆ ಪೆಪ್ಪರ್ ಚಿಕನ್ ಇರುತ್ತೆ, ಚಿಲ್ಲಿ ಚಿಕನ್ ಇರುತ್ತೆ, ಅದಾದಮೇಲೆ ಇಲ್ಲಿ ಒಂದು ನಾಟಿ ಸ್ಟೈಲ್ ಚಿಕನ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಐಸ್ ಕ್ರೀಮ್ ಇರುತ್ತೆ, ವೈಟ್ ರೈಸ್ ಇರುತ್ತೆ, ರಸಮ್ ಇರುತ್ತೆ, ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಆಗಿ ಸಲಾಡ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅನ್ಲಿಮಿಟೆಡ್ ಆಗಿ ರೋಟಿ ಕೂಡ ಇರುತ್ತೆ. ಸೊ ಎಲ್ಲದನ್ನು ನಿಮಗೆ ಸಿಗುವುದು 349 ರೂಪೀಸ್ ಮಾತ್ರ. 349 ರೂಪೀಸ್ ಮಾತ್ರ ವರ್ತು ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ನಾವು ಒಂದು ಕಡೆ ಅಂದರೆ 349 ರೂಪೀಸ್ ಐ ಡೋಂಟ್ ಕೇರ್, ನಾನು ತಿನ್ನೋದು ಇಷ್ಟೇ ಅಂತ ಬರೋದು ಇವರು. ಸೊ ಬನ್ನಿ ಪಟ್ ಅಂತ ಎಲ್ಲದನ್ನು ಒಂದೊಂದಾಗಿ ಟೇಸ್ಟ್ ಮಾಡಿ ಇವತ್ತು ಮೇಡಮು ರಿವ್ಯೂ ಹೇಳ್ತಾರೆ ಆ ಥರ ಇದೆ ಅಂತ. ಓಕೆನಾ ಮೇಡಮ್? ಸ್ಟಾರ್ಟ್ ಮಾಡಿ ಮೇಡಮ್. ಫಸ್ಟ್ ರೋಟಿ ಇದೆ ಸ್ಟಾರ್ಟ್ ಮಾಡ್ಬಿಡೋಣ. ತಗೊಳ್ಳಿ ಮೇಡಮ್, ನಿಮಗೊಂದು ರೋಟಿ, ನನಗೊಂದು ರೋಟಿ. ಸೊ ನಾಟಿ ಸ್ಟೈಲ್ ಚಿಕನ್ ಏನು ಮಾಡಿದ್ದಾರೆ ಅದ್ರಲ್ಲಿ ಟೇಸ್ಟ್ ನೋಡೋಣ. ತಿಂದ್ರ ಮೇಡಮ್?
ಪ್ಲೀಸ್ ಲಿಟ್ರಲಿ ನಾವು ಫಸ್ಟ್ ಟೈಮ್ ಈ ಥರ ಬಂದಿರೋದು ಹೊರಗಡೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಶೈ ಫೀಲಿಂಗು ಇದೆ ಮೇಡಮ್ಗೆ. ತಿಂದ ಬಿಡು ಮತ್ತೆ ತಿಂತಾ ಇದೆಯಲ್ಲ ಇವೆಲ್ಲ ನಿನಗೆ ಹಾಕಿರೋದು, ನನಗೂ ಸೇರಿಸಿ ಅಲ್ಲ. ಒಳ್ಳೆ ಚಾನ್ಸ್ ಸಿಕ್ಬಿಟ್ಟಿದೆ ಗೈಸ್ ನನಗೆ ಫುಲ್ ಖಾಲಿ ಇಳಿಯೋದಕ್ಕೆ. ಮಿಸ್ ಮಾಡ್ಕೋತಾ ಇಲ್ಲ, ಚೆನ್ನಾಗಿ ಇಳಿತಾ ಇದ್ದೀನಿ. ಖಾರ ಇದೆಯಾ? ಪೀಸ್ ತಿನ್ನು. ಪೀಸ್ ಯಾವ ಥರ ಇದೆ ಅಂತ ನೋಡೋಣ ಒಂದ್ಸರಿ. ಫುಲ್ ಕ್ಲೀನಾಗಿ ಬೆಂದಿದೆ. ಹಿಂಗೆ ಎಳೆದಿದ ತಕ್ಷಣ ಬಿಟ್ಕೊಂಡ್ಬಿಡ್ತು. ಸ್ವಲ್ಪ ಗೊಜ್ಜು ಜೊತೆಗೆ ಸ್ಟ್ರಾಂಗಾಗಿ ಖಾರವಾಗಿರೋ ಗೊಜ್ಜು ಜೊತೆಗೆ ಚೆನ್ನಾಗಿದೆಯಾ? ಸ್ಪೈಸಿಯಾಗಿ ಇಷ್ಟಪಡೋರು ಈ ನಾಟಿ ಸ್ಟೈಲ್ ಅಂದರೆ ಸ್ಪೈಸಿ, ನಮ್ಮ ಖಾರ ಓಕೆನಾ. ಸೊ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತದು. ಇಷ್ಟ ಆಯ್ತಾ ನಿಮಗೂ? ಫಸ್ಟ್ ಇವಾಗ ತಂದೂರಿ ಸ್ಟಾರ್ಟ್ ಮಾಡೋಣ. ತಂದೂರಿಗೆ ಚಟ್ನಿ ಬೇರೆ ಕೊಟ್ಟಿರ್ತಾರೆ. ಸೊ ಚಟ್ನಿಗೆ ಈ ಥರ ಅದ್ಕೊಂಡು ಚಿಯರ್ಸ್. ಇಲ್ಲ ಮೇಡಮ್ ಇದ್ದಾರೆ ಜೊತೆ, ಮೇಡಮ್ ಚಿಯರ್ಸ್ ಹೊಡಿಲಿಲ್ಲ ಅಷ್ಟೇ. ಚಿಯರ್ಸ್ ಚಿಯರ್ಸ್. ನಂಗೆ ಗೊತ್ತಿರೋ ಪ್ರಕಾರ ತಂದೂರಿ ಚಿಕನ್ನ ಅನ್ಲಿಮಿಟೆಡ್ ಆಗಿ ಬೆಂಗಳೂರಲ್ಲಿ ಈ ಪ್ರೈಸ್ಗೆ ಕೊಡ್ತಾರಲ್ವ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಕೊಡಲ್ಲ. ಅಕಸ್ಮಾತ್ ಏನಾದ್ರು ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಅಂತ ಕಮೆಂಟ್ ಹಾಕಿ ಓಕೆನಾ. ಸಖತ್ ಟೇಸ್ಟ್. ಡಿಫ್ರೆಂಟ್ ಆಗಿ ಅಂದ್ರೆ ಟೇಸ್ಟ್ ಚೆನ್ನಾಗಿದೆ ಅಂತನಾ? ಕ್ಲೀನಾಗಿ ಬಂದಿದೆ. ಕಚ್ಚಿದ್ದೆ ಬಿಡಿಸ್ಕೋತಾ ಇದೆ ಮಾಂಸ. ಯಾವ್ದು ಮೇಡಮ್ ತಿನ್ನೋದು? ಏನು ಎಲ್ಲ ಯಥೇಚ್ಛವಾಗಿ ಹಾಕ್ಬಿಟ್ಟಿದ್ದಾರೆ ಗೈಸ್ ಅಂದ್ಬಿಟ್ಟು ನಾನು ಕೇಳೋದೇ ಬೇಡ. ಪೆಪ್ಪರ್ ಚಿಕನ್ ತಿನ್ನೋಣ ಮೇಡಮ್? ನಾನು ತಿಂತೀನಿ. ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಇವಾಗ ನಾಗರಬಾವಿ ಬ್ರಾಂಚಲ್ಲಿ. ಆ್ಯಕ್ಚುಲಿ ಯಾವತ್ತು ಹೋಗಿದ್ದು ರೀಸನು ನಾನು 100K ಆಗಿತ್ತು, ನಾನು ನಮ್ಮ ಡ್ಯಾಡಿ ಹೋಗಿದ್ವಿ. ಸೊ ಈ ಸರಿ ಬರ್ತಿರೋ ರೀಸನು ನನಗೆ ತಿನ್ನಬೇಕು ಅಂತ ಅನ್ನಿಸ್ತು, ಅದು ಬೇರೆ. ಅದ್ರ ಜೊತೆಗೆ ಮೇಡಮ್ ಆಮೇಲೆ ನೆನಪಿಸಿದ್ರು ನಮ್ಮದು 4 ತಿಂಗಳಾಗ್ತಿದೆ ಎಂಗೇಜ್ಮೆಂಟ್ ಆಗಿ ನಾಳೆಗೆ. ಸೊ ಅದಕ್ಕೋಸ್ಕರ ಹಿಂದಿನ ದಿನ ಬಂದಿದ್ದ ಲೆಕ್ಕ ತೊಗೊಂಬಿಡೋಣ ಬಿಡಿ ಅಂತ ನೀವು ಬಿರಿಯಾನಿಗೆ ಹೋಗ್ಬಿಟ್ರಾ? ಹಂಗೆ ಹೋಗ್ಬಾರ್ದು ಮೇಡಮ್. ಅನ್ಲಿಮಿಟೆಡ್ ಇದ್ದಾಗ ಸ್ಟಾರ್ಟರ್ಸು ಅನ್ಲಿಮಿಟೆಡ್ ಇರುತ್ತೆ. ಫಸ್ಟು ಹೊಟ್ಟೆ ತುಂಬ ಅಷ್ಟು ಚಿಕನ್ನ ತಿನ್ಬಿಡ್ಬೇಕು ಸ್ಟಾರ್ಟರ್ಸ್ನ, ಆಮೇಲೆ ಲಾಸ್ಟ್ ಇಷ್ಟು ಬಿರಿಯಾನಿ ರೈಸ್ಗೆ ಎಲ್ಲ ಹೋಗ್ಬೇಕು. ಬಿರಿಯಾನಿ ಹಿಂಗಿದೆ ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟಿದ್ದಾರೆ, ನನಗೋಸ್ಕರ ಕಾದಿಲ್ಲ ಮೇಡಮು. ಪೀಸ್ ಆಫ್ ಕ್ಯಾಮ್ರಾಗೆ ಅದು ಲೆಕ್ಕಕ್ಕೆ ಬರೋಲ್ಲ, ಕ್ಯಾಮ್ರಾಗೆ ಮಾತ್ರ ಕ್ಯಾಟ್ಸೋದು. ಚೆನ್ನಾಗಿದೆ ಬಿರಿಯಾನಿ. ಇನ್ನೊಂದು ಸ್ಟಾರ್ಟರ್ಸು ದಟ್ ಈಸ್ ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಒಂದ್ಸರಿ ಟೇಸ್ಟ್ ಮಾಡಿಬಿಡೋಣ. ಅದ್ಭುತವಾಗಿ ಬಂದಿದೆ. ಖಾಲಿಯಾಗಿತ್ತು. ಪಟ್ 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 ಅಂತನಾ ಬಸ್ ಥ್ಯಾಂಕ್ ಯು. ಪಟ್ 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 ಅಂತ ಹಿಂದೆನೇ ಬಂದುಬಿಟ್ಟು ಸರ್ವ್ ಮಾಡ್ತಾರೆ. ನಮ್ಮ ಮೇಡಮ್ ಔಟ್ ಆಗ್ಬಿಟ್ಟಿದ್ದಾರೆ, ವಿಕೆಟ್ ಬಿದ್ದಿದೆ. ನಾನಿನ್ನೂ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಅನ್ಲಿಮಿಟೆಡ್ ಅಂತ ಹೆಸರು ಹೇಳೋದಷ್ಟೇ ಅಲ್ಲ, ಆ ಬ್ರಾಂಚಲ್ಲಿ ನಾನು ನೋಡಿದ್ದೆ. ನಾವು ಕೇಳಿದ ತಕ್ಷಣ ಖಾಲಿಯಾಗಿದ್ದ ತಕ್ಷಣ ಅವರೇ ಬಂದು ಕೇಳಿ ಏನೇನು ಬೇಕು ಅಂತ ಅಂದ್ಬಿಟ್ಟು ಬಡಿಸ್ತಾರೆ. ಅದು ಒಳ್ಳೆ ವಿಚಾರ. ತಂದೂರಿ ಚಿಕನ್ ಬಿಸಿಯಾಗಿ ತಂದು ಹಾಕಿದ್ದಾರೆ. ತಿನ್ನೋಣ. ಟೇಸ್ಟ್ ನೋಡಿ ಮೇಡಮ್, ಫುಲ್ ಬಿಸಿ ಇದೆ. ಇವಾಗ ಲಾಸ್ಟಲ್ಲಿ ರಸಮ್ ಟೇಸ್ಟ್ ಮಾಡಬೇಕು. ರಸಮ್ ರೈಸ್ ನಾವು ನಾನ್ ವೆಜ್ ಮೇಲೆ ವೆಜ್ಜು ಅಷ್ಟೇ ಗೈಸ್. ನಮ್ಮ ಮೇಡಮ್ ತಿಂತಾರೆ. ರಸಮ್ ರೈಸ್ ಟ್ರೈ ಮಾಡ್ತಾ ಇದ್ದಾರೆ ಗೈಸ್. ರಸಮ್ ರೈಸ್ ಮಾತ್ರ ನೋಡಿ, ಪಕ್ಕದಲ್ಲಿ ಬಿಟ್ಟಿರೋದು ನೋಡಬೇಡಿ. ಏನು ಮಾಡೋಕ್ಕಲ್ಲ ಗೈಸ್, ನಮ್ಮ ಮೇಡಮ್ ಹಂಗೆ. ತಿನ್ನಿ ಮೇಡಮ್, ತಿನ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ಬೇಕು ಕರೆಕ್ಟಾಗಿ ಹೆಂಗಿದೆ ಅಂತ. ರಸಮ್ ಚೆನ್ನಾಗಿದೆ. ಹುಳಿ ಫ್ಲೇವರ್ ಅಂತಾರಲ್ಲ ರಸಮಲ್ಲಿ, ಅದಿದೆ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಾ ಇರೋದು ಅನ್ಲಿಮಿಟೆಡ್, ಅಂದರೆ ನಾನ್ ವೆಜ್. ವೆಜ್ ಅವತ್ತು ತಿಂದಿದ್ವಿ, ಚೆನ್ನಾಗಿದೆ. ವೆಜ್ ತಿಂದಿರೋದು ನನ್ನ ಜೊತೆನೇ ಅನ್ಲಿಮಿಟೆಡ್ ಫಸ್ಟ್ ಟೈಮು, ನಾನ್ ವೆಜ್ ತಿಂದಿರೋದು ನನ್ನ ಜೊತೆನೇ ಫಸ್ಟು ಅನ್ಲಿಮಿಟೆಡು. ಎಷ್ಟು ಲಕ್ಕಿ ಗೈಸ್. ಫಿನಿಶಿಂಗ್ ಟಚ್ಚು ಐಸ್ ಕ್ರೀಮು. ನಾನು ಐಸ್ ಕ್ರೀಮ್ ಇಲ್ಲಪ್ಪ ಬೇಡ ಅಂತ ಅಂದ್ಕೊಂಡಿದ್ದೆ. ಮೇಡಮ್ ಹೇಳಿದ್ರೆ ತಿನ್ನಲೇಬೇಕು. ನೋಡಿ ಗೈಸ್, ಲೈಫ್ ಇಷ್ಟೇ. ಮದುವೆ ಆಗೋ ತನಕ ನಮ್ಮದು ನಡೆಯುತ್ತೆ, ಆಮೇಲೂ ನಮ್ಮದು ನಡೆಯುತ್ತೆ ಅನ್ಕೋತೀವಿ, ನಮ್ದು ನಡೆಯಲ್ಲ. ಇವಾಗ ತಿನ್ನು ಅಂತ ಹಿಡಿದ್ಮೇಲೆ ತಿನ್ನಲೇಬೇಕು, ಏನು ಬೇಡಕ್ಕಾಗಲ್ಲ. ಹ್ಞೂ ನೋಡಿ, ಇಷ್ಟು ಕಂಟ್ರೋಲ್ ಇಟ್ಟು ಬೇಡ ಸಾಕು. ಅಲ್ಲುಕ್ಕೊಂದು ಇಲ್ಲ ಸರಿ, ಏನು ಬೇಡ, ಎಲ್ಲ ಹೊಟ್ಟೆ ತುಂಬ ನೋಡಿ. ಇಷ್ಟು ಚೆನ್ನಾಗಿ ನೋಡ್ಕೊತಾರೆ. ಏನು ಬೇಕು, ಕಮ್ಮಿ ಆಯಿತಾ, ಪ್ರತಿಯೊಂದು ಹಿಂದೆನೇ ನಿಂತ್ಕೊಂಡು ಕೂತ್ಕೊಂಡು ನೋಡ್ಕೊತಾರೆ. ಖುಷಿ ಆಯಿತು. ಸರ್ವಿಸ್ ತುಂಬ ಚೆನ್ನಾಗಿದೆ ಗೈಸ್. ಇವ್ರದ್ದೇ ಪಾರ್ಟಿ ಹಾಲ್ ಕೂಡ ಇದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನೇ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಿಕಾಸ್ ನೆಕ್ಸ್ಟು ಯಾರಿಗೆ ಗೊತ್ತು, ಏನಕ್ಕಾದ್ರು ಬೇಕಾದರೆ ನಮಗೆ ಉಪಯೋಗಕ್ಕೆ ಬರ್ಬೋದು ಅಂತ.
ಸೊ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿನ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬರೀ ಫುಡ್ಡಿಗೆ ಮಾತ್ರ ನಿಮಗೆ ಚಾರ್ಜ್ ಮಾಡೋದು, ಪಾರ್ಟಿ ಹಾಲ್ಗೆ ಯಾವುದೇ ಚಾರ್ಜಸ್ ಇರಲ್ಲ, ಫ್ರೀ ಆಫ್ ಕಾಸ್ಟ್ ನಿಮಗೆ ಪಾರ್ಟಿ ಹಾಲ್ನ ಕೊಡ್ತಾರೆ. ಪಟ್ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀವಿ. ಏನು ಅನಿಸ್ತು ಮೇಡಮ್? ಚೆನ್ನಾಗಿತ್ತ ಟೇಸ್ಟು? ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ಗೈಸ್, ನನಗಿದೇನು ಹೊಸದಲ್ಲ ಹೇಳ್ತಿಲ್ವಾ, ಈ ಕ್ರೇವಿಂಗ್ ಆಗಿದ್ದಕ್ಕೇ ಇದನ್ನ ಹುಡ್ಕೊಂಡ್ ಬಂದಿದ್ದು. ನಾನು ಆಲ್ರೆಡಿ ಅಲ್ಲೊಂದು ಬ್ರಾಂಚಲ್ಲಿ ಟ್ರೈ ಮಾಡಿದ್ನಲ್ಲ, ಸೊ ಈ ಬ್ರಾಂಚಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು ಎಷ್ಟು ಊಟ ಮಾಡಿದರೆ ಎಷ್ಟು ಸಮಾಧಾನ ಆಗ್ತದೆ ಅಂತ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಹುಡ್ಕೊಂಬಂದಿದ್ದು. ನನಗೂ ಅಷ್ಟೇ ಓವರಾಲ್ ತುಂಬ ಇಷ್ಟ ಆಯಿತು. ಸೊ ಇವೆಲ್ಲ ಐಟಮ್ಸು 4 ಥರದ ಸ್ಟಾರ್ಟರ್ಸು, ಅದ್ರಲ್ಲಿ ಮೇಯ್ನ್ ಹೈಲೈಟ್ ಆಯ್ತು ಚಿಕನ್ ತಂದೂರಿ. ಓಕೆನಾ? ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ತಂದೂರಿ ಚಿಕನ್ನು, ಚಿಲ್ಲಿ ಚಿಕನ್ನು, ಗುಂಟೂರು ಚಿಕನ್ನು, ಆಮೇಲೆ ಪೆಪ್ಪರ್ ಚಿಕನ್ ಇರುತ್ತೆ, ಇಲ್ಲ ಯಾವ್ದಾದ್ರು ನಾಟಿ ಸ್ಟೈಲ್ ಚಿಕನ್ ಇರುತ್ತೆ. ಸೊ ಟೋಟಲ್ ಆಗಿ 4 ಥರದ್ದು ಚಿಕನ್ ಸ್ಟಾರ್ಟರ್ಸ್ ಇರುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ಆಗಿ ನಿಮಗೆ ರೋಟಿ ಕೊಡ್ತಾರೆ, ಅದಾದ್ಮೇಲೆ ಚಿಕನ್ ಬಿರಿಯಾನಿ ಕೊಡ್ತಾರೆ ವಿತ್ ಪೀಸಸ್ಸು, ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಮುಂಚೆ ಮೊಟ್ಟೆ ಇತ್ತು ಅನ್ಸುತ್ತೆ ಲಾಸ್ಟ್ ಟೈಮ್ ಅಲ್ಲಿ ಹೋಗಿ ತಿಂದಾಗ. ಸೊ ಇವಾಗ ಮೊಟ್ಟೆ ತೆಗೆದ್ಬಿಟ್ಟಿದ್ದಾರೆ, ಅದೇನು ಮೊಟ್ಟೆ ಲಿಮಿಟೆಡ್ ಇದ್ದಿದ್ದು, 1 ಪೀಸ್ ಮೊಟ್ಟೆ ಇತ್ತು. ಸೊ ಇವಾಗ ಅದನ್ನ ತೆಗೆದ್ಬಿಟ್ಟು ಅನ್ಲಿಮಿಟೆಡ್ ಆಗಿ ರೋಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಬರ್ಬೇಕಾದ್ರೆ ಐಸ್ ಕ್ರೀಮ್ ಇದ್ದೇ ಇರುತ್ತೆ. ಸೊ ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ಆರಾಮಾಗಿ ತಿಂದು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಮೀಲ್ನ ಬರ್ಬೋದು. ಫುಲ್ ಸಮಾಧಾನ ಆಯಿತು ನನಗೆ. ನಾನೇನು ಅಂದ್ಕೊಂಡಿದ್ದೆ, ಚೆನ್ನಾಗಿ ವೈಫ್ ಇದ್ದಾರೆ, ನಾನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಅದನ್ನು, ಬಟ್ ಚೆನ್ನಾಗಿ ತಿನ್ನಬೇಕು ಅಂತ ಏನಿತ್ತು ಅದನ್ನ ತಿಂದು ಬಂದೆ. ಹೇಳೋಕ್ಕಾಗಲ್ಲ. ಸೊ ಚೆನ್ನಾಗಿ ತಿನ್ಬೇಕಂತ ಏನು ಅಂದ್ಕೊಂಡಿದ್ದೆ, ಚೆನ್ನಾಗಿ ತಿಂದು ಬಂದೆ. ಇಲ್ಲಿ ನಾನು ಕಷ್ಟ ಬಿದ್ದು ಈ ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡ್ತಿದ್ರೆ ಮೇಡಮ್ ನೋಡ್ರಿ ಆರಾಮಾಗಿ ಚಕ್ಕಲ್ ಬಾಕ್ ಹಾಕೊಂಡು. ಅದೇ ಯಾವುದೋ ಒಂದು ರೀಲ್ ನೋಡಿದೆ ಗೈಸ್, ಸ್ಟಾರ್ಟಿಂಗಲ್ಲಿ 1 ತಿಂಗಳು ಕ್ಲೀನಾಗಿ ಡಿಸೆಂಟಾಗಿ ಕಾಲು ಕೆಳಗೆ ಬಿಟ್ಕೊಂಡು ಕುತ್ಕೋತಾನಂತೆ. ಆಮೇಲೆ 1-2 ತಿಂಗಳಾದ್ಮೇಲೆ ಕಾಲು ಮೇಲೆ ಬರುತ್ತಂತೆ, ಅದಾದ್ಮೇಲೆ ನೆಕ್ಸ್ಟು ಅದ್ರ ಮೇಲೆ ಹೋಗುತ್ತಂತೆ. ಯಾವುದೋ ಒಂದು ರೀಲ್ ನೋಡಿದ್ದೆ. ಇದು ಫಸ್ಟ್ ಫೇಸಲ್ಲಿ ಇದ್ದೀವಿ, ನಾವು ಫಸ್ಟ್ ಸ್ಟೇಜಲ್ಲಿ ಇದ್ದೀವಿ. ನಾನು ನೋಡಿದ್ದೆ ಅದನ್ನ. ನೋಡಿ ಕಾಲುಗಳು ಆಟೋಮೆಟಿಕ್ಕಾಗಿ ಸೀಟ್ ಮೇಲೆ ಬಂದಿದೆ. ಅದು ನಮ್ಮ ಡ್ಯಾಡಿಗೆ ಹೇಳ್ಬಿಟ್ರು, ನಮ್ಮ ಡ್ಯಾಡಿನ ಹೌದು ಅಂತ ಸಪೋರ್ಟ್ ಮಾಡ್ರೆ ಹಂಗೆ ಇರಬೇಕು ಅಂತ. ಓಕೆ ಮೇಡಮ್.